ಎಲ್ರಿಗೂ ಗುಡ್ ಮಾರ್ನಿಂಗ್. ಅಲ್ಲ, ಮಧ್ಯಾಹ್ನ ಆಗೋಯ್ತಾ? ಮಧ್ಯಾಹ್ನ ಆಗಿಲ್ಲ, ಇನ್ನು 10 ಗಂಟೆನೋ 11 ಗಂಟೆನೋ ಅನ್ಕೊತೀನಿ. ಕಾರಲ್ಲಿ ಇದ್ದೀವಿ. ಎಲ್ಲಿಗೆ ಪಯಣ ಅಂದರೆ ಊರ ಜಾತ್ರೆ ಇದೆ ಇವತ್ತು. ಸಂಡೇ, ಮಂಡೇ, ಟ್ಯೂಸ್ಡೇ 2 ದಿನನಾ ಜಾತ್ರೆ ಇದೆ. ಆಲ್ರೆಡಿ ಎಲ್ಲ ಜಗಮಗ ಅಂತ ಇದೆ ಊರು. ನಮ್ಮ ಅಜ್ಜಿ ಸ್ಟೇಟಸ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ಸ್ಟೇಟಸ್ ನೀವು ನೋಡಬೇಕು, ಆದರೆ ಡೌನ್ಲೋಡ್ ಮಾಡಾಕ್ತೀನಿ ನಮ್ಮ ಅಜ್ಜಿ ಮಾಡಿರೋ ವೀಡಿಯೋನ. ಸೊ ಈಗ ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಊರಿಗೆ. ಅಷ್ಟೇ, ಇನ್ನೇನಿಲ್ಲ. ಹೋಗೋದೇನು ತೋರಿಸೋದು, ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಗಣ್ಣವ್ರು ಹೆಣ್ಣವ್ರು ಕೇಳಿದಾಗ ಗಣ್ಣವ್ರು ಅನ್ನೋದು, ಗಣ್ಣವ್ರು ಕೇಳಿದಾಗ ಹೆಣ್ಣವ್ರು ಅನ್ನೋದು. ನೋಡಿ, ನಮ್ಮಮ್ಮ ವಿಡಿಯೋ ಕೊಡ್ತಿದ್ದಾರೆ. ಯಾರ್ದೋ ಮದುವೆ ಏನೋ ಗಂಡಿನ ಕಡೆಯವ್ರು ಕೇಳಿದಾಗ ಹೆಣ್ಣಿನ ಕಡೆಯವ್ರು ಅನ್ನೋದು. ಫಸ್ಟ್ ಅವ್ರನ್ನ ಕೇಳಬೇಕು, ನೀವು ಯಾರ ಕಡೆಯವರು ಅಂತ. ಆಮೇಲೆ ನಾವು ಗಂಡಿನ ಕಡೆಯವರು ಅಂತ ಅನ್ಬೇಕು, ಅವ್ರ ಹೆಣ್ಣಿನ ಕಡೆಯವರಾದ್ರೆ. ಒಂದ್ ಸೆಕೆಂಡ್ಗಾದ್ರೂ ಆ ಥರ ಮಾಡಿದೀರಾ? ಸುಮ್ಮನೆ ಒಳ್ಳೊಳಗೆ ಮಾತಾಡ್ಕೊಳ್ಳೋದು. ಮಾಡ್ತೀರ ಟ್ರೈ. ಇದು ಅನಿಯೂರು ಮತ್ತೆ ಚನ್ನಪಟ್ಟಣಕ್ಕೆ ಹೋಗೋ ದಾರಿಲಿ. ಅದೇ ಆ ನದಿನ, ಸಮುದ್ರನ, ಕೆರೆ. ಹಲ್ಗೂರು ಇಲ್ಲ ಐತೆ ನೋಡಿ ಬೋರ್ಡ್. ಇಲ್ಲೋದ್ರೆ ನಮ್ಮ ಅಪ್ಪನವರು, ಇಲ್ಲೋದ್ರೆ ಹಿಂಗ ಹೋಗ್ತಾ ಇದೀವಲ್ಲ, ಇಲ್ಲೋದ್ರೆ ಮುಂಗೂರ್ ಹತ್ರ ರೈಟ್ ತಗೊಂಡ್ರೆ ಅಲ್ಗೂರು ಕೊಡಂಬಳ್ಳಿ ಅಲ್ಗೂರು. ಲೆಫ್ಟ್ ತಗೊಂಡ್ರೆ ಊರ ಎಂಟ್ರೆನ್ಸ್ ನೋಡಿ. ನೈಟ್ ಲೈಟ್ ಆಗ್ತಾಗ ಮಾಡ್ಕೋಬೇಕು ವಿಡಿಯೋ. ಈಗ ಸದ್ಯಕ್ಕೆ ಹಿಂಗೆ ಕಾಣಿಸ್ತಿದೆ. ನೈಟ್ ಲೈಟ್ ಆನ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬೋರ್ಡ್ ಹಾಕಿದ್ದಾರೆ, ಆ ಕಡೆಯಿಂದ ವಿಡಿಯೋ ಮಾಡ. ಎಲ್ಲ ರೋಸ್ ಹೂವು ಡಿಸೈನ್ ಹಾಕಾರಲ್ಲ. ರೋಸ್ ಹೂವು ಕಮಲ ಅಲ್ಲ, ಇದೇನು ಏನೋ ದೇವಿ. ಇದು ಚಾಮುಂಡೇಶ್ವರಿ ಅದು. ಓಕೆ, ಈಗ ಹಾಕಿದ್ದೀರ ಅಂತ ನೈಟ್ ತೋರಿಸ್ತೀನಿ. ಆ್ಯಕ್ಚುಲಿ ನೈಟ್ ಚೆನ್ನಾಗಿ ಕಾಣುತ್ತೆ. ನಮ್ಮ ತಾತರು ಕೂತಿದ್ದಾರೆ ನೋಡಿ, ಬ್ಲೂ ಕಲರ್ ಗೇಟ್. ಏನೋ ಕೆತ್ತಿಸ್ತಿದ್ದಾರೆ. ತಾತ ಅಲ್ಲ, ತಾತನೂ ಐತೆ. ಒಂದಷ್ಟು ಕೆಲಸ ಮಾಡಾಯ್ತು. ಈಗ ಅಮ್ಮ ಮಗಳೆಲ್ಲ ಹೂವು ಜೋಡಿಸ್ಕೊಂತಿದ್ದಾರೆ. ನಾವು ಅಲ್ಲಿಂದ ಹೂವು ತಂದಿದ್ವಲ್ಲ, ಅದನ್ನ. ಸುಸ್ತಾಗೋಯ್ತು ಯಪ್ಪ. ಮ್ಯಾವ್, ಆಯ್ ಮುದ್ದು ಮರಿ. ಮ್ಯಾವ್ ಮ್ಯಾವ್ ಮ್ಯಾವ್. ಮುದ್ದು ಮರಿ ಇದು ನೋಡಿ. ಅಮ್ಮ ಮಗಳಿಬ್ರು ಎಷ್ಟು ಕೆಲಸ ಅಂದರೆ, ಅಕ್ಕಿ ಮೂಟೆ ಎಲ್ಲ ಹಾಕೊಂಬಂದಿದ್ವ, ಇದನ್ನೆಲ್ಲ ತೊಗೊಂಬಂದು ಇಲ್ಲಿ ಇಟ್ನ, ಕಾರಿಂದ ಎತ್ಕೊಂಬಂದು. ಫುಲ್ಲು ಶೆಕೆ. ಬಂದಿದ ತಕ್ಷಣ ಯಾರ ರೇಂಜಿಗೆ ಎಲ್ಲ ನೆತ್ತೆ ಎಲ್ಲ ನದ್ದು. ಯಾಕೆ ಹಂಗೆ ಮಾಡ್ಬಿಟ್ಟೆ ಇವತ್ತು? ಆ್ಯಕ್ಚುಲಿ ಬೆಳಗ್ಗೆಯಿಂದ ಊಟನೂ ತಿಂದಿಲ್ಲ ನಾನು, ಅದು ಅಷ್ಟೊಂದು ಶಕ್ತಿ ಬಂದಿತ್ತು. ಊರಿಗೆ ಬಂದಿದ್ದೀವಿ. ಊರಪ್ಪ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಇನ್ನು ಸೆಟ್ ಸ್ವಲ್ಪ ಹಾಕಬೇಕು, ಹಾಕ್ತಿದ್ದಾರೆ. ನಾವು ಸ್ವಲ್ಪ ಹೊಸ ಮನೆ ಇದೆಯಲ್ಲ, ಅದನ್ನ ಕ್ಲೀನ್ ಮಾಡಬೇಕು. ಓ, ಮೋಟ್ರು ನೀರು ಬಂದಿದೆಯಂತೆ. ವಾಷಿಂಗ್ ಮಿಷಿನ್ ಕೂತು ಇದು ಮಾಡಿದೆ. ಸೊ ಈ ಹೊಸ ಮನೆ ಇದೆಯಲ್ಲ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಬೆಕ್ಕು ಮರಿ ಇದ್ರೊಳಗೆ ಎಷ್ಟು ಚೆನ್ನಾಗಿ ಮಲಗಿದೆ ನೋಡಿ. ಮೀ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಎಲ್ಲಿ ಉಗುರು ಕಟ್ ಮಾಡ್ಕೊಂಡಿದ್ಯಾ? ತೋರಿಸು. ನಾನು ನೋಡಲ್ಲ ಇರು. ಅಜ್ಜಿ
ಬೆಕ್ಕಗೆ ಉಗುರು ಕಟ್ ಮಾಡಿದ್ದೀರಾ? ಅದು ಮಾಡ್ಕೊಂಡಿಲ್ಲ ಇನ್ನು. ಮಾಡಿಸಿಲ್ವಂತೆ. ನಮಗೆ ಭಯ ಗುಡ ಭಯ ಗುಡು ಪಾಚ್ ಆದಷ್ಟು ಬೇಗ ಇದು. ಸ್ವಲ್ಪ ರೆಸ್ಟ್ ತಗೊಂಡು ಟೈಮ್ ಎಷ್ಟು? 1:18. ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಬೇಕು ಆ್ಯಕ್ಚುಲಿ. ಮಾಡೋಣ. ಮನುಷ್ಯರು ಅಷ್ಟೇ ವಿಚಿತ್ರವಾಗಿ ಮಲ್ಕೋತಾರೆ. ಆದರೆ ಇದು ನೋಡಿ, ಈ ಮುದ್ದು ಮರಿ ಯಾವ ರೇಂಜಿಗೆ ಎಲ್ಲೋ ಕಾಲು. ಮ್ಯಾವ್. ಓ ಸಾರಿ, ಡಿಡ್ ಐ ಡಿಸ್ಟರ್ಬ್ ಯು? ನೋಡಿ ಎಷ್ಟು ಚಂದ ಮಾಡುತ್ತೆ. ಹಾಂ, ಪಚ್ಚಮ್ಮ ಏನು? ಅನ್ನ ಉಣ್ಕಮ್ಮ. ಓಕೆ, ತಿನ್ಬಿಟ್ಟು ಆಮೇಲೆ ಏನೇನು ಮಾಡಬೇಕು ಅಂತ ನೋಡಬೇಕು. ಇದ್ರ ಮೂತಿ ನೋಡಿದ ತಕ್ಷಣ ಬಂದ್ಬಿಡುತ್ತೆ ಮುದ್ದು. ಹಂಗೆ ಮುದ್ದು. ಉಗುರು ಕಟ್ ಮಾಡಿಲ್ಲ. ನೀನು ಎತ್ಕೊಳ್ಳೋಕ್ಕೆ ಭಯ ಆಗುತ್ತೆ. ನೋ ಚುಪ್. ಆಯ್ತು, ಪಚ್. ನೋಡಿ ನಮ್ಮ ಮಂಡೆ ಒಲೆ ನೀರು. ಬಿಸಿ ಹೋಗೋದು ತೋರಿಸ್ಬೇಕಿತ್ತು, ಆದರೆ ಪೈಪ್ ಆಚೆ ಇದೆ. ಬಂದೆ. ಆ ಮನೆ ಕ್ಲೀನಾ ಮಾಡಬೇಕು. ಮಮ್ಮಿ ನೋಡಿ, ನಾನೇ ನಮ್ಮಮ್ಮನ ಮಮ್ಮಿ ಅನ್ನಲ್ಲ. ನಮ್ಮಮ್ಮ ಇಂಗ್ಲೀಷ್ ಮಮ್ಮಿ. ಈಗ ದೇವ್ರ ಮನೇನು ಮುಗೀತು. ಆ್ಯಕ್ಚುಲಿ ಕ್ಲೀನ್ ಮಾಡಿರಲಿಲ್ವಂತೆ. ನಾನು ಕ್ಲೀನ್ ಆಗಿದೆ ಅಂದ್ಕೊಂಡಿದ್ದೆ. ಸೊ ಮತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಸೊ ಸಾಯಂಕಾಲ ಆಗೋಗಿದೆ. ಎಷ್ಟು ಟೈಮು? 6:16. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸದ್ಯಕ್ಕೆ ಇವತ್ತಿಗೆ ಕೆಲಸ ಮುಗೀತು. ಸೊ ಫ್ರೆಶ್ ಅಪ್ ಆಗೋಣ ಅಂತ ಮುಖ ತೊಳ್ಕೊಂಬಂದೆ. ಬಾಡು ಹೋಗಿದೆ ಮುಖ. ಓಕೆ, ರೆಡಿ ಆಗ್ತೀನಿ. ರೆಡಿ ಏನಿಲ್ಲ, ಮುಖ ತೊಳೆದಿದ್ದೀನಿ. ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಅದೊಂದೇ ಅಲ್ವಾ ಇರೋದು. ಸೊ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಒಂಚೂರು ಲಿಪ್ ಬಾಮ್ ಹಾಕ್ಕೊಂಡು ಹೋಗೋದಷ್ಟೆ. ಯಾರು ಮಾಡಿದ್ದಿಲ್ಲ ಕ್ಲೀನು? ಹಾಂ, ಈಗ ಬಂದು ನೋಡ್ಕೊಂಡು ಹೋಗ್ತಾರೆ ನೋಡಿ. ಅದು ಕ್ಲೀನೆಲ್ಲ ಆದಮೇಲೆ ಮೊಮ್ಮಗಳ ಮೇಲೆ ಚೆಕ್ ಮಾಡ್ತಾ ಇರೋದು, ಕ್ಷೇಮವಾಗಿದ್ದಾಳ ಅಂತ. ಕ್ಷೇಮವಾಗಿದ್ದಾಳ, ಏನಾಗ್ಲಿಂದ ಆಚೆ ಬಂದಿಲ್ಲ ಅಂತ. ಇದ್ಯಾಕೆ ಎಲ್ಲ ಲೈಟಿಂಗ್ ಆನ್? ಓ, ಕರೆಂಟ್ ಇಲ್ಲ, ಅದಕ್ಕೆ ನಾನೇ ಟಾರ್ಚ್ ಆನ್ ಮಾಡಿಬಿಟ್ಟೆ. ಓ, ಆಲ್ರೆಡಿ ಏನಿದು ಕುಂಬಳಕಾಯಿ ಪಲ್ಯ ರೆಡಿ ಇದೆ. ಐ ಥಿಂಕ್ ರೊಟ್ಟಿ ಅನ್ಕೋತೀನಿ ಇದಕ್ಕೆ, ಗೊತ್ತಿಲ್ಲ, ನೋಡಬೇಕು. ಕಾಣಿಸ್ತಾನೆ ಇಲ್ಲ ಇದರಲ್ಲಿ. ಓಕೆ, ಸೊ ಆಚೆ ಹೋಗೋಣ. ವಾಟರ್ ಟ್ಯಾಂಕ್, ಸಾರಿ ಜ್ಯೂಸ್ ಟ್ಯಾಂಕ್. ವೇರ್ ಇಸ್ ಮೈ ಮಾಮಿ? ಓ, ಅಲ್ಲಿದ್ದಾರೆ ಮಾಮಿ, ಅಲ್ಲಿದ್ದಾರೆ ನೋಡಿ. ಇಬ್ಬರು ಕುತ್ಕೊಂಡು, ಅಮ್ಮ ಮಗಳಿಬ್ರು. ನೋಡ್ರಿ, ಎಲ್ಲರೂ ಕುತ್ಕೊಂಡು. ಇದೇನು ಬ್ಲರ್ ಆಗೋಯ್ತು ನೋಡಿ. ಹುಣಸೆಹಣ್ಣು ಕೆಚ್ತಾ ಇದ್ದಾರೆ ನಮ್ಮ ಅಜ್ಜಿ. ಒಣಗಾಕಿದ್ರು 1 ವಾರ ಮಿನಿಮಮ್ಮು. ಈಗ ಕೆಚ್ಚಿ ಮಾಡ್ಕೊತಿದ್ದಾರೆ. ಡಿಸ್ಕಷನ್ಸ್, ಸಾರಿ ಹುಡುಗಿ ಅಜ್ಜಿ ಕೆಚ್ತಾ ಇದ್ದಾರೆ. ಬರೀ ಕೆಚ್ಚೋದಲ್ಲ, ನಮ್ಮ ಅಜ್ಜಿ ಬಿಡ್ಸಂಗ್ ಮಾಡ್ಕೊತ ಇದ್ದಾರೆ.
ನಾನು ಬರೀ ಹುಣಸೆಹಣ್ಣು ಹೂವು ಮಾಡ್ತಾ ಇರೋದು ಹುಣಸೆಹಣ್ಣು ಹೂವು ಮಾಡ್ತಾ ಇರೋದಂತೆ. ಅವರು ಕೆಚ್ಕೊಡ್ತಾರೆ, ಬೀಜ ಎಲ್ಲ ತೆಗೆದು ಹುಣಸೆಹಣ್ಣು ಮಾಡ್ತಾರೆ. ನಾನು ಬರೀ ಅಲ್ಲಿ ಕೆಚ್ಚಿ ಇಲ್ಲ ಆಗ್ತಾ ಇದ್ದೀರಾ ಅನ್ಕೊಂಡೆ. ಆ್ಯಂಡ್ ನೋಡಿ ತೋರ್ಸದ್ನಲ್ಲ ಇಷ್ಟು ಚೆನ್ನಾಗಿ. ಇನ್ನೂ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿಂದ ಚೆನ್ನಾಗಿ ಬರುತ್ತೆ. ಬಟ್ ದೂರ ಇದೆ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಿಂಗೆ ಕಾಣಿಸ್ತಿದೆ. ಆ್ಯಂಡ್ ಮೇನ್ ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕು. ಅಲ್ಲಿ ತೋರಿಸ್ತೀನಿ ನಾಳೆ ಹೋಗುವಾಗ. ನಮ್ಮ ಅಜ್ಜಿದು ಡೈಮಂಡ್ ಅಲ್ಲ, ನೀಟಾಗಿ ಕಾಣಿಸ್ತಾ ಇಲ್ವಲ್ಲ ಯಾಕೆ? ಅದು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಯಾಕೋ ನೀಟಾಗಿ ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ಇರಿ. ಈಗ ನೋಡಿ, ಇದು ಒರಿಜಿನಲ್ ಅಂತೆ. ಈ ಕಡೆ ತೋರಿಸಿ. ಇದು ಲೈಕ್ ಪಂಚಲೋಹದ ಬರುತ್ತಲ್ಲ, ಅದು ತಾನೇ ಅದ್ರದ್ದು. ಅದರಲ್ಲೂ ಮುತ್ತಿದೆ. ಇದು ಒರಿಜಿನಲ್. ಈಗ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪಳ್ಳ 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 ಅಂತ ಇದೆ ಹಂಗೆ. ವಾವ್, ಎಲ್ಲ ಸಾಫ್ಟ್ ಅಜ್ಜಿದಿತ್ತು. ನನ್ನ ತಂಗಿ ಬಂದಿದ್ರೆ ಇಷ್ಟೊತ್ತಿಗೆ ಹಿಂಗೆ ಅದು ಹಿಂಗೂ ಇಷ್ಟು ಸಣ್ಣದಾಗಿ ಇಟ್ಕೊತಾಳೆ, ನೋವೇ ಆಗಲ್ಲ. ಇದು ನೋಡಿ, ದಿಸ್ ಈಸ್ 10 ಗ್ರಾಮ್, ದಿಸ್ ಈಸ್ 100 ಗ್ರಾಮ್. ಯಾರಾದರೂ ಗೊತ್ತಿಲ್ಲದೆ ಇರೋ ನಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಯ್ಯೋ ದೇವ್ರೆ. ಹುಣಸೆಹಣ್ಣಿನ ಕತೆ ಹಿಂಗಿದೆ. ಅದೇನದು ಪೌಡ್ರು? ಅಂಟುಕ್ಕೆ ಒಂಚೂರು ರಾಗಿ ಹಿಟ್ಟು ಅಂಟ್ಕೊಂಡ್ರೆ ಒಂಚೂರು ರಾಗಿ ಹಿಟ್ಟು ಬೆವ್ರು ಮಾಡ್ಕೊಂಡು ನೆಲಕ್ಕೆ ಅಂಟ್ಕೊತಿದ್ದಾರೆ. ಸ್ವಲ್ಪ ನೆಲಕ್ಕೆ ಎಷ್ಟು ದಿನ ಒಣಗಾಕಿದ್ರಿ? ಆಲ್ಮೋಸ್ಟ್ ಒಂದು ವಾರ ಅನ್ಕೊಂತೀನಿ. ಬಸಪ್ಪನ ಸ್ಟೋರಿಯಾ? ಬಸಪ್ಪನ ಸ್ಟೋರಿ. ಹೌದೌದು. ನೀವು ಮೂರಬ್ಬ ಹೆಂಗ್ ಮಾಡ್ತಾರೆ ಹೇಳಿ? ನಮ್ಮೂರಬ್ಬ ಹೆಂಗ್ ಮಾಡೋದು ಅಂದ್ರೆ, ಜೋರಾಗಿ ಹೇಳಿ, ಜೋರಾಗಿ. ನಮ್ಮ ಬಸಪ್ಪ ಇರಿ ಒಂದು ನಿಮಿಷ ಹೇಳಿ ಹೆಂಗಾಗುತ್ತೆ ಅಂತ. ಹೆಂಗಾಗುತ್ತೆ ಅಂದ್ರೆ, ನಮ್ಮೂರು ಬಸವೇಶ್ವರ ಕಲ್ಲಾಪುರದವರು ಬಸಪ್ಪ ಒಬ್ಬ ಜೋಳಿಗೆ ಹಾಕೊಂಡು ಎತ್ಕೊಬತ್ತಾ ಇದ್ನಂತೆ ಭಿಕ್ಷಕ್ಕೆ. ಆ ದಾಸಪ್ಪ ಜೋಳಿಗೆ ಹಾಕೊಂಡು ಭಿಕ್ಷಕ್ಕೆ ಹೋಯ್ತಾ ಇದ್ದ. ಭಿಕ್ಷಕ್ಕೆ ಹೋಗ್ತಾ ಇರ್ಲಿಲ್ಲ, ಮತ್ತೆ ಅವ್ನ ಜೋಗಪ್ಪ ಒಬ್ಬ ಭಿಕ್ಷೆ ಬಿಟ್ಟು ಬರ್ತಿದ್ದ. ಆಗ ಅದು ಏನಾಯ್ತಂತೆ, ಅವನಿಗೆ ಗುಂಟನಿಯೇ ಬರ್ತಿತ್ತಂತೆ. ನಾನು ಯಾರು? ಬಸವೇಶ್ವರ. ಯಾರಿಂಗಡೆ? ಜೋಗಪ್ಪ ಲಿಂಗದ ತರ. ಆಗ ಹೋಗು, ಯಾಕೆ ನಾನು ಹಿಂದೆ ಬಂದಿ ಅಂತ ಜೋಗಪ್ಪ ಹೇಳಿದ್ರಂತೆ. ಅದ್ಕ ಅವ್ರು ಹೇಳಿದ್ರಂತೆ, ಇಲ್ಲ ನಾನ್ ನಿನ್ ಜೊತೆಲೆ ಬರ್ಬೇಕು, ನನ್ನ ಎತ್ತಿ ನಿನ್ ಜವಳಿಗೆ ಮಡಿಕೋ, ನಿನ್ಗೆಲ್ಲಿ ಭಾರ ಆಯ್ತದೆ, ಎತ್ಕೊ ಹೋಗು ಕಿಲ್ದಂಗೆ, ನಿನ್ಗೆಲ್ಲಿ ಭಾರ ಆಯ್ತದೆ ಅಲ್ಲೇ ನನ್ನ ಮಡಗ್ಬಿಟ್ಟು ನೀನ್ ಹೋಗು, ನಾನ್ ನಿನ್ ಜೊತೆಲೆ ಬರ್ಬೇಕು ಅಂತ ಅಂದ್ರಂತೆ. ಆಗ ಈ ಜೋಗಪ್ಪ ಎತ್ತಿ ಜವಳಿಗೆ ಮಡಿಕೊಂಡ್ರಂತೆ ಕಲ್ಲಾಪುರದಿಂದ. ಇವ್ರು ಕಲ್ಲಾಪುರದ ಬಸಪ್ಪ. ಕಲ್ಲಾಪುರದಿಂದ ಬಂದು ಅಲ್ಲಿ ಬತ್ತಿದ್ರಂತಲ್ಲ, ಕಾಲ್ದಾರಿ ಇತ್ತು, ಅಲ್ಲಿ ಬತ್ತಿದಾಗ ಅಲ್ಲಿ ಎತ್ತಬಾರ್ದು ಭಾರ ಆಗೋಯ್ತಂತೆ ಜವಳಿಗೆ, ಮುಂದಕ್ಕೆ ಹೋಗೋಕಿಲ್ದಂಗೆ. ಆಗ ಏನ್ ಮಾಡಿದ್ರಂತೆ ಜೋಗಪ್ಪ, ಅಲ್ಲಿ ಇಳಿಸ್ಬಿಟ್ಟು ಬಂದ್ಬಿಟ್ರಂತೆ. ಅಲ್ಲಿ ಇಳಿಸ್ಬಿಟ್ಟು ಬಂದ್ಬಿಡುತ್ತಲೇನೆ ಎಲ್ಲ ಮೇಳೆ ಮುಂಡಿ ಎಲ್ಲ ಬೆಳ್ಕೊಬಿಡ್ತು. ಅಲ್ಲಿ ಯಾರು ಹೋಗಿ ನೋಡ್ಲಿಲ್ಲ, ಎಲ್ಲ ಮೇಳೆ ಮುಂಡಿ ಎಲ್ಲ ಬೆಳ್ಕೊಬಿಡ್ತು. ಈ ಊರನ್ನ 4ನೇ ತಲೆಮಾರಿನವ್ರು ಒಬ್ರು ದನಗಳು 10-15 ದನಗಳು ನಾಟಿ ಹಸ್ಗಳು ಮೇಯ್ಕ್ ಹೋಯ್ತಿದ್ವಂತೆ. ಒಂದ್ ದಸ ಮಾತ್ರ ಮನೆಗ್ ಬಂದು ಹಾಲು ಕರೀತಿರ್ಲಿಲ್ವಂತೆ. ಅಲ್ಲೇ ಕರೆದ್ಬಿಟ್ಟು ಬಂದ್ಬಿಡ್ತಿತ್ತಂತೆ. ಆ ಲಿಂಗಕ್ಕೆ ಹಾಲು ಕರೆದ್ಬಿಟ್ಟು ಇದು ಹಸ ಬಂದ್ಬಿಡ್ತಿತ್ತಂತೆ. ಆಗೇನ್ ಮಾಡಿದ್ರಂತೆ, ಈ ಊರಿನವ್ರು ಆ ಹಸು ಮನೆಯವರು ಎಲ್ಲ ಹಸುಗಳು ಮನೆಗ್ ಬರ್ತವೆ, ಇದೊಂದು ಲೇಟ್ ಆಗಿ ಬರ್ತದೆ, ಹಾಲು ಮನೆಗ್ ಬಂದು ಹಾಲು ಕರೀದಿಲ್ಲ, ಇದು ಯಾಕೆ ಏನ್ ಮಾಡ್ತಾ ಇದ್ದದ್ದು ನೋಡ್ಬೇಕು ಅನ್ಬಿಟ್ಟು ಆ ಮನೆಯವ್ರು ಹುಡಿಕೊ ಹೋದ್ರಂತೆ. ಹಸುಗಳು ಬರೋ ಟೈಮ್ಗೆ ಹಸುಗಳೆಲ್ಲ ಬಂದ್ಬಿಟ್ವಂತೆ. ಇದು ಹೋಗಿ ಹಾಲು ಕರೀತಾ ಇತ್ತಂತೆ. ಹಾಲು ಕರೀತಾ ಇರ್ತಲೇನೆ ಆಗ ಇಲ್ಲೇನೋ ಅದೇ ಹಸು ಅಕ್ಕಿ ಅವತ್ತಿನಿಂದ ಮನೇಲಿ ಹಾಲು ಕರೀಲಿಲ್ಲ, ಇಲ್ಲೇ ಹಾಲು ಕರೀತಾ ಇರೋದು ಅಂದ್ಬಿಟ್ಟು ಏನ್ ಮಾಡಿದ್ರಂತೆ, ಊರಿನ ಯಜಮಾನ್ರುಗಳೆಲ್ಲ ಹೋಗಿ ಅಲ್ಲಿ ಮೇಳೆ ಮುಂದೆ ಎಲ್ಲ ಕಡ್ದಿ ನೋಡಿದ್ರಂತೆ. ಅಲ್ಲಿ ಬಸವೇಶ್ವರ ಇದ್ನಂತೆ. ಆಗ ಎಲ್ಲ ಮಾತಾಡ್ಕೊಂಡು ಅವನ್ನ ಎತ್ತಿ ಮ್ಯಾಲ್ಕೆ, ಇಲ್ಲಿ ಪೂಜೆ ಇಟ್ಕೋಬೇಕು, ನಾವು ಬಸವೇಶ್ವರನ ಪೂಜೆ ಮಾಡ್ಬೇಕು, ಬಸವೇಶ್ವರನ ದೇವಸ್ಥಾನ ಮಾಡ್ಬೇಕು ಅನ್ಬಿಟ್ಟು
ಅವನ್ಗೆ ನೆಳ್ಳು ಆಗೋಕಿಲ್ಲ, ಇದು ಆಗೋಕಿಲ್ಲ, ನೆಳ್ಳಾಗೋಕಿಲ್ಲ. ಬಿಸಿಲಲ್ಲೇ ಇರ್ಬೇಕು, ಮಳೆಯಲ್ಲೇ ನೆನಿಬೇಕು ಬಸವೇಶ್ವರ. ಅವ್ರು ಕೇಳಿದ್ರಂತೆ ಅದೇ ಯಾಕೆ ನಾವ್ ದೇವ್ರೇ ಕೇಳ್ತಂತೆ. ನಾನು ನನಗೆ ದೇವಸ್ಥಾನ ಕಟ್ಟಬೇಡಿ, ನಾನ್ ಮಳೇಲಿ ನೆನಿಬೇಕು, ಬಿಸಿಲಲ್ಲಿ ಒಣಗ್ಬೇಕು. ಈ ಇದು ಸರಗೂರು ಬಸಪ್ಪನುವೆ ಈ ಬಸಪ್ಪನು ಅಣ್ಣ ತಮ್ಮದಿರಂತೆ. ಅವ್ರಿಬ್ರು ಸೇರಿ ಕೇಳಿದ್ಗೆ ಆಗಿನ ಕಾಲದಲ್ಲಿ ಕೇಳಿರುವುದು ಅದು. ಕೇಳಕ್ಕೆ ಅವರು ಸರಗೂರು ಬಸಪ್ಪ ಏನ್ ಕೇಳಿದ್ರಂತೆ, ನನ್ಗೆ ಸೌದೆ ಬೇಕು ಅಂತ ಅವ್ರು ಕೇಳಿದ್ರಂತೆ. ಕೊಂಡಕ್ಕೆ ನನ್ಗೆ ಸೌದೆ ಜಾಸ್ತಿ ಬೇಕು ಅಂತ ಅವ್ರು ಕೇಳಿದ್ರಂತೆ. ಈ ಬಸಪ್ಪ ಕೇಳಿದ್ರಂತೆ, ನನ್ಗೆ ನಳ್ಳು ಬೇಡ, ನನ್ಗೆ ದೇವಸ್ಥಾನ ಬೇಡ, ಹುಳ್ಳಿಕಾಳು ರಾಗಿ ಇಟ್ಟು ವಯಸ್ಸಕ ಇಷ್ಟು ನನಗ್ ಬೇಕು ಅಂತ ಈ ಬಸಪ್ಪ ಕೇಳಿದ್ರಂತೆ. ಆಮೇಲೆ ಆಗ ಅದ ದೇವಸ್ಥಾನ ಕೆಳಗಿದ್ದ ಒಂಥರ ಕಲ್ ತರ ನಿಲ್ಸಿ ಆ ಬಸಪ್ಪ ನೆತ್ತಲ್ಗ್ ಮಡ್ಗಿ ಹೊಸಿ ಸ್ಥಾಪನೆ ಮಾಡಿದ್ರೆ, ಅದಕ್ಕೆ ಏನೇನ್ ಮಾಡ್ಬೇಕು ವಾಮ ನೇಮ ಎಲ್ಲ ಮಾಡಿ ಸ್ಥಾಪನೆ ಮಾಡಿದ್ರೆ, ಅಲ್ಲಿ ಇದು ಹುಣಸೆ ಮರಗಳವೆ. ಆ ಹುಣಸೆ ಮರಗಳು ಏನಾರ ಕೊಂಬೆ ಹಿಂಗೆ ಬೆಳಕು ಅಂತ ಅಲ್ಲಿಗ್ ಬಂದ್ರೆ ಆ ನೇರಕ್ಕೆ ಒಣಗೋಯ್ತವೆ. ಯಾರು ಹೊತ್ತು ಕಡಿದಿಲ್ಲ. ಇದೇ ತೋರ್ಸಿ ನಾಳೆ ಹೋದಾಗ ಹತ್ತಿ ಕಡಿದಿಲ್ಲ ಅದೇ ಒಣಗೋಯ್ತದೆ. ನಳ್ಳು ಅದ್ರ ಬಸಪ್ಪನ ಮ್ಯಾಕೆ ನಳ್ಳು ಬರುವತ್ಗೆ ಅದು ಒಣಗೋಯ್ತದೆ ಯಾವಾಗ್ಲೂ. ಆಗಿಂದ ಏನ್ ಮಾಡುದು, ಭಾರಿ ಅಭಿವೃದ್ಧಿ ಆಗೋದ ಬಸಪ್ಪ. ಎಲ್ರ ಕಷ್ಟ ಕಾಯಿದು, ಎಲ್ರ ಆರ್ಕೆ ಮಾಡ್ಕೊಂಡವ್ರಿಗೆಲ್ಲ ಒಳ್ಳೇದ್ ಮಾಡುದು, ಈ ತರ ಮಾಡಿ ಸಾಲಕ್ಕೆ ನನಗಿಯೇ ನಮ್ಮ ಮನೆ ದೇವ್ರು ವೈದ್ಯನಾಥೇಶ್ವರ. ನಾಥೇಶ್ವರನ್ಗೆ ಆರ್ಕೆ ಮಾಡ್ಕೊಂಡವು ಹೆಸರು ಮುಡಿ ಅವನ್ ಕೊಡ್ಬೇಕು ನಮ್ಮ ಮನೆ ದೇವ್ರಿಗೆ. 4 ಮಕ್ಳು ಸತ್ತೋದು ನನ್ಗೆ. ಆಮೇಲೆ ಈ ನಮ್ಮ ಅಪ್ಪನ್ಗೆ ಕೈ ಮುಕ್ಕೊಂಡು ನಿನ್ಗೆ ಬಸಪ್ಪನ್ಗೆ ನಿನ್ಗೆ ಹೆಸರು ಮುಡಿ ಎಲ್ಲ ಇಲ್ಲಿಂದ ಈಚೆಗೆ ಹುಟ್ಟಿದ ಮಕ್ಕಳ ಬದುಕಿಸ್ಕೊಟ್ರೆ ನಿನ್ಗೆ ಹೆಸರು ಮುಡಿ ಎಲ್ಲ ಕೊಡ್ತೀವಿ ಕಣಪ್ಪ, ಮೊದಲನೇ ಮುಡಿ ನಿನ್ಗೆ, ಮೊದಲನೇ ಹೆಸರು ನಿನ್ಗೆ ಅಂತ ಅರ್ಸ್ಕೊಂಡು ಬಂದ್ಮ್ಯಾಕೆ 3 ಜನ ಮಕ್ಕಳು ಉಳ್ಕೊಂಡ್ರು. ಇವ್ರೊಬ್ರು ಆಕ್ಚುಲಿ ಇವ್ರಿಗೂ ಅದೇನೋ ಸ್ವಲ್ಪ ಇವ್ರದು ಅರ್ಧಂಬರ್ಧ ಇತ್ತು ಅಂತ ಹೇಳ್ತಿದ್ರಲ್ಲ. ಸೊ ಇವ್ರಿಗೂ ಅರ್ಧಂಬರ್ಧ ಆಯಸ್ ತರ ಇತ್ತು ಅದುವೇ ಒಳ್ಳೇದಾಯ್ತು. ಆಮೇಲೆ ಒಳ್ಳೇದಾಯ್ತು ಅಂತ. ಇದೇನೋ ಒಂದು ವರ್ಷಕ್ಕೊಂದು ಗೌರಿ ಹಬ್ಬದಕ್ಕೆ 1 ತಿಂಗಳು ಮಗ ಇವಳು. 1 ತಿಂಗಳಿಗೆ ಏನಾಗೋಯ್ತು, ಎಲ್ಲ ಮೈ ಎಲ್ಲ ಅಮ್ಮ ತರ ಆಗೋಯ್ತು 1 ತಿಂಗಳ ಮಗಿಗೆ. ಆಗ ದೇವಸ್ಥಾನಕ್ಕೆ ಹೋಗಿ ಮಾಡೋಕ್ ಆಗ್ಲಿಲ್ಲ. ಚಿಂದು ಹೂವ ಬೆಳ್ಳಿ ಹೂವ ಮಾಡಿ ಉತ್ತಕ್ ಬಿಡ್ತೀವಿ ಅಂತ ಅರ್ಸ್ಕೊಂಡು, ಚಿಂದು ಬೆಳ್ಳಿ ಹೂವ ಮಾಡಿ ಉತ್ತಕ್ ಬಿಡ್ತೀವಿ ಅಂತ ಅರ್ಸ್ಕೊಂಡ್ಮೇಲೆ ಆಮೇಲೆ ಇವಳಿಗೆ ಅವು ವಾಸಿ ಆದವು. ವಾಸಿ ಆದ್ಮೇಲೆ 2 ತಿಂಗಳು ಮಗ ಎತ್ಕೋಗಿ ಚಿನ್ನದಲ್ಲಿ ಹೂವ ಮಲ್ಗೆ ಮುಗ್ತಾರ, ಬೆಳ್ಳಿಲಿ ಮಲ್ಗೆ ಮುಗ್ತಾರ, 9 ಹೂವ ಮಾಡ್ಕೊಡ್ತಾರೆ. ಅವ ಮಾಡಿಸ್ಕೊಂಡು ಹೋಗಿ ನಾಗ್ ಬಸಮಣಿ ಅಂತ ಇವಳಿಗೆ ಹೆಸರು ಕಟ್ಟಿಸ್ಕೊಂಡು, ಬಟ್ ಮದ್ವೆ ಆಗುವಾಗ ಶೋಭಾ ಅಂತ ಆಗ್ಲೇ ಹೆಸರು ನಾಗ್ ಬಸಮಣಿ ಅಂತ ದೇವ್ರ ಹೆಸರು ಕಟ್ತು. ದೇವ್ರಿಗೆ ಹೆಸರು ಇಟ್ಬಿಟ್ರು. ಆಮೇಲೆ ಶೋಭಾ ಅಂತ ಕರೀದಿಲ್ವೇ, ನಿನ್ನ ಹೆಸರು ಇದು ಗಗನ, ಗಾಯಿಂದ ಬರ್ಬೇಕಿತ್ತು. ಗಣನ್ ತಾಯಿ ಹೆಸರು ಕಟ್ಬೇಕಿತ್ತು. ಇವಳ್ಗೆ ಕಟ್ಟಿರೋದು, ಇವಳ್ಗುವೆ ನಾಗ್ ಬಸಮಣಿ ಅಂತೀವಿ, ಸುನೀತನ್ಗೂ ನಾಗ್ ಬಸಮಣಿ ಅಂತ. ಇವನ್ಗೆ ಫಸ್ಟ್ ಹೆಸರು ಬರ್ಬೇಕು. ಲೋಕನ್ಗೂ ನಾಗ್ ಬಸವ ಅಂತಲೇ ಕಟ್ಟಿರೋದು, ನಾಗ್ ಬಸವಲಿಂಗ ಅಂತ. ಲೋಕ ಅಂದ್ರೆ ನಮ್ಮ ಮಾಮ. ಹಂಗಾಮೇಲೆ ಇವನ್ಗೆ ಹೆಸರು ಮುಡಿ ಕೊಟ್ಮೇಲೆ ನಮ್ಮ ಮಕ್ಕಳುಗಳು ಉಳ್ಕೊಂಡು ಈಗುವೆ ಅವನೇ ನಮ್ ಮನೆ ಕಾಯ್ತಾ ಇರೋನು. ನಮ್ ಬಸವೇಶ್ವರನೇ ನಮ್ ಮನೆ ಕಾಯ್ತಾ ಇರೋನು. ನಮ್ಗೆ ಏನೇ ಬಂದ್ರುವೆ ನನ್ಗ್ ಬಂದಿರೋ ಕಷ್ಟ ಅಷ್ಟಲ್ಲ ಇಷ್ಟಲ್ಲ. ನನ್ಗ್ ಬಂದಿರೋ ಕಷ್ಟ ಯಾಕಿಂದ ಹೆಣ ತಂದ್ಬಿಡ್ತಾರೆ ಅಂತೆಲ್ಲ ಊರಿನ ಜನ ಕಾದಿದ್ರು. ಅಂತದ್ನೆಲ್ಲನೇ ಒಳ್ಳೇದ್ ಮಾಡಿ ನನ್ನ ಇವತ್ತು ಪೂಜೆ ಮಾಡಿಸ್ಕೊತಾವನೆ ನನ್ ಕೈ. ಈಗ ವರ್ಷಕ್ಕೊಂದ್ಸತಿ ಪರ ಮಾಡ್ತಾರೆ ಜಾಸ್ತಿ, ಸಾಂಬಾರು ಮುದ್ದೆ ಎಲ್ಲ ಮಾಡಿ ಫೋನ್ ಮಾಡ್ತೀನಿ. 700 ಜನ ಬಂದು ಊಟ ತಗೊಂಡೋಯ್ತಾರೆ. ಅವರು ತಿಂಗ್ಳಿಗೊಂದ್ಸತಿ ಆಗ ಹುಳ್ಳಿಕಾಳು ಸಾಂಬಾರು ಮುದ್ದೆ. ಅವ್ನ್ ಕೇಳಿರುದೇ ಹುಳ್ಳಿಕಾಳು ಸಾಂಬಾರು ಮುದ್ದೆ ಬೇಕು ಅಂತ. ಹುಳ್ಳಿಕಾಳು ಸಾಂಬಾರು ಮುದ್ದೆ ಮಾಡಿ ಅಕ್ಕಪಕ್ಕದ ಹಳ್ಳಿಗೆಲ್ಲ ಸಾರಿಸ್ತಾರೆ, ತಮಟೆಯವ್ರು ಕಟ್ಟಿ ಸಾರಿಸ್ತಾರೆ.
ಆ ಊರವರೆಲ್ಲ ಬಂದು ಅಲ್ಲಿ ಊಟ ಮಾಡೋಕೆ ಸ್ವಲ್ಪ ಜನಕ್ಕೆ ಮಾತ್ರ ಊಟಕ್ಕೆ ಕೊಡ್ತಾರೆ. ಇದ್ದವರೆಲ್ಲ ಬ್ಯಾಗು ಮಕ್ರಿ ತಕೋಗಿ ಪಾತ್ರೆಗಳು ತಕೋಗಿ ಹಾಕಿಸ್ಕೊಬರ್ತಾರೆ. ಅದು actually ಆ ಪರ ಈಗ ಮಾಡಲ್ಲ ಊರ ಹಬ್ಬದಲ್ಲಿ. ಅದನ್ನ ನಾನು ಪರ ಮಾಡ್ದಾಗ ನಾಳೆ ಒಂದ್ ತಿಂಗಳಿಗೆ ಓಕೆ ನಾಳೆ ಒಂದ್ ತಿಂಗ್ಳಿಗೆ ಮಾಡ್ತಾರಂತೆ, ಅವಾಗ ತೋರಿಸ್ತೀನಿ. ಇವತ್ತೊಂದ್ ತಿಂಗಳಿಗೆ ಮಾಡುದು, ಇವತ್ತೊಂದ್ ತಿಂಗಳಿಗೆ ಮಾಡುದು, ಊರ್ ಜನ ಎಲ್ಲ ಸೇರ್ ಮಾಡು ಪರ ಇವತ್ತೊಂದ್ ತಿಂಗಳಿಗೆ ಮಾಡುದು. ಆಮೇಲೆ ಸೋಮವಾರ ಆದ್ಮೇಲೆ ಶುಕ್ರವಾರ ಒಂದು ಹರಕೆ ಪರ, ಸೋಮವಾರ ಒಂದು, ಇನ್ನೊಂದ್ ಶುಕ್ರವಾರ ಒಂದು, ಇನ್ನೊಂದ್ ಸೋಮವಾರ ಒಂದು, 4 ಪರ ನಮ್ಮೂರವ್ರದ್ದು ಯಾವೆ ಹರಕೆ ಪರ. ಅವೇನು 5 ಕಂಡ್ಗ ರಾಗಿಗೆ ಪರ ಮಾಡ್ಸುದು ಅವರು. 2 ಕಂಡ್ಗ 1.5 ಕಂಡ್ಗ ಹುಳ್ಳಿಕಾಳು ಬೇಕು. ಹುಳ್ಳಿಕಾಳು, ಅವರೆಕಾಳು, ತರಕಾಳು, ಕುಂಟಾಲು 2 ಕುಂಟಾಲು ಅಂದ್ರೆ 100 ಕೆಜಿ 100 ಕೆಜಿವು 5 ಹಾಕ್ಬೇಕು. 5 ಕಂಡ್ಗ ಅಂತ ನಾವ್ ಹೇಳುದು. 500 ಕೆಜಿಗೆ ಹಾಕಿ ಮಾಡುದು. ಸೊ ಇದು ನಮ್ಮ ಊರಿನ ಜಾತ್ರೆ ಕತೆ. ನಮ್ಮೂರಿನ ಅಂದ್ರೆ ಅದೇ ಚನ್ನಪಟ್ಟಣ ನಮ್ಮೂರೇ ಅಂದ್ರೆ ಬೇಸಿಕಲಿ ನಮ್ಮೂರು ಅಂತ ನಾನು ಹೇಳ್ಬೇಕಾಗಿರೋದು. ಅನಿಯೂರು ಅಂದ್ರೆ ನಮ್ಮ ಅಪ್ಪನೂರು. ಬಟ್ ನಾವಲ್ಲಿ ಜಾಸ್ತಿ ಹೋಗಲ್ಲ, ಇಲ್ಲಿಗೆ ಜಾಸ್ತಿ ಹಚ್ಕೊಂಡಿರೋದ್ರಿಂದ ಇದೇ ನಮ್ಮೂರು ಅಂತ ನಾನು ಹೇಳೋದು. ಸೊ ಇದು ನಮ್ಮ ಊರಿನ ಜಾತ್ರೆಯ ಕತೆ. ಬಟ್ ಈಗ ಪರ ಮಾಡಲ್ಲ, ಅವ್ರ ಪರ ಅಂದ್ರಲ್ಲ ಅದು. ಇದು 1 ತಿಂಗಳಾದ್ಮೇಲೆ ಮಾಡ್ತಾರೆ, ಅವಾಗ ಅದನ್ನ ಬಂದು ತೋರಿಸ್ತೀನಿ. ಇವಾಗ ಜಾತ್ರೆ ಅಷ್ಟೇ. ಸೊ ಈ ಕತೆ ನಮ್ದು. ನಮ್ಮಮ್ಮ ಸೇಮ್ ನಾನ್ 7 ವರ್ಷಕ್ಕೆ ಹುಟ್ಟಿದ್ದೆ, ನಮ್ಮಮ್ಮನೂ ಅಷ್ಟು ಗ್ಯಾಪ್ ಅಲ್ಲಿ ಹುಟ್ಟಿದ್ರು ನಾನ್ ಹಿಂಗ್ ಮುದ್ದಿನ ಮಗ್ಳು, ನಮ್ಮಮ್ಮನೂ ಹಂಗೆ. ನಮ್ಮ ಇವ್ರ ತಾತ, ನಿಮ್ ತಾತ ನಿಮ್ಮಪ್ಪಂಗ ಅವ್ರ ಮುದ್ದಿನ ಮೊಮ್ಮಗ್ಳು. ಮಾವನ್ಗೆ ನಮ್ಮ ಅಪ್ಪ ಅವ್ರ ನಮ್ ತಾತ ಇದಾರಲ್ಲ, ನಮ್ ತಾತ ಅವ್ರ ಅಪ್ಪ ಸಿದ್ದೆ, ಅದೇ ಅವತ್ ತೋರ್ಸಿದ್ನಲ್ಲ ಫೋಟೋ ಗದ್ದೆಗೌಡ್ರು ಅಂತ, ಆ ಫೋಟೋದಲ್ಲಿರೋ ತಾತ ಅದೇ ಅಲ್ಲ ಗದ್ದೆಗೌಡ್ರು ಅಂದಿದ್ದು. ಸಿದ್ದೇಗೌಡ್ರು ಬಂದು ನಮ್ಮ ಅಪ್ಪ ಅವರ ಅಪ್ಪ, ಗದ್ದೆಗೌಡ್ರು ಬಂದು ನಮ್ ತಾತ ಇದಾರಲ್ಲ, ಶಿವಣ್ಣ ಅವ್ರ ಹೆಸರು, ಬಟ್ ನಾವ್ ಕರೆಯೋದ್ ನಾತಪ್ಪ. ಅವ್ರ ಅಪ್ಪ ಗದ್ದೆಗೌಡ, ಅವ್ರಿಗೆ ನಮ್ಮ ಮಗ್ಳು, ನಮ್ಮ ಅಮ್ಮ ಮುದ್ದಿನ ಮೊಮ್ಮಗಳು. ಇದು ಕತೆ. ಆಮೇಲೆ ನಮ್ಮಮ್ಮ, ಆಮೇಲೆ ನಮ್ಮ ಮಾಮ ಲೋಕಿ ಮಾಮ ಅಂತ, ಆಮೇಲೆ ನಮ್ ಚಿಕ್ಕಮ್ಮ, ಉಳ್ದಿದ್ದು ನಮ್ಮ ಅಜ್ಜಿ. ಇದು ಕತೆ. ನಮ್ಮ ಮಾಮ ಇವರು ಲೋಕಿ ಮಾಮ, ಗದ್ದೆಗೌಡ ಇವರು ನಮ್ಮ ಮುತ್ತಾತ, ನಮ್ಮ ತಾತ ಅವರ ತಾತ, ಇವರಿಬ್ರು. ಫಂಕ್ಷನ್ ಆಗಿದೆ. ಎಷ್ಟು ಕೆಜಿ ಇದು? ಇದೆಷ್ಟು ಕೆಜಿ ಆಗುತ್ತೆ? ಅದು ಇಬ್ಬಳಿಗೆ, ಇಲ್ಲಿ ಇಬ್ಬಳಿಗೆ ಲೆಕ್ಕ 4 ಇಬ್ಬಳಿಗೆ. ಇಬ್ಳಿಗೆ ಅಂದ್ರೆ 2 ಕೆಜಿ ಆಗ್ತದೆ. 2 ಕೆಜಿ. ಏನು ಇಬ್ಳಿಗೆ ಪಬ್ಳಿಗೆ ಕುಂಟಾಳು ಪಂಟಾಳು ಅಂತಾರಪ್ಪ, ನಂಗೆ ಏನು ಅರ್ಥ. ಓಕೆ, ದೋಸೆ ರೆಡಿ ಇದೆ. ಪಂಪ್ಕಿನ್ ಅಲ್ಲ, ಕುಂಬಳಕಾಯಿ ಪಲ್ಯ. ಅದೇ ಪಂಪ್ಕಿನ್ ಅದು ಪಂಪ್ಕಿನ್ ಪಲ್ಯ ಅಂತ ಹೇಳಕ್ ಬರ್ದೆ, ಹಂಗಂದೆ. ಓಕೆ, ದೋಸೆ ಹಾಕೋಣ. ಸೊ ಊಟ ಎಲ್ಲ ಮಾಡಿ ತಿಂದಾಗಿದೆ, ದೋಸೆ ಪಲ್ಯ. ಆ್ಯಂಡ್ ಕರೆಂಟ್ ಹೋಗಿದೆ ಮತ್ತೆ ರಾತ್ರಿ. ಬಿಸಿ ಮರಿ ಎಲ್ಲೋಯ್ತು? ಇಲ್ಲೇ ಬಂದಿತ್ತು, ಜಸ್ಟು ಎಲ್ಲೋ ಹೋಗಿದೆ. ಫುಲ್ ಕತ್ಲಾಗಿ ಹೋಗಿದೆ. ಈಗ ಎಲ್ಲ ಆಯಿತು, ಸ್ವಲ್ಪ ಡಿಸ್ಕಷನ್ ಮೀಟಿಂಗ್ ಎಲ್ಲ ಆಗಿದೆ. ಸೊ ಮಲ್ಕೊಳಕ್ಕೆ ಬರ್ತಾಯಿದ್ದೀನಿ. ಸೋ ಬೆಡ್ ಇದೆ. ನನಗೆ ಯಾಕೋ ಕೆಳಗಡೆ ಮಲ್ಕೊಳ್ಳೋಣ ಅನಿಸ್ತಿತ್ತು, ಬಟ್ ನಮ್ಮಮ್ಮ ಏನೋ ಮಲ್ಕೊಳ್ಳೋಣ ಬೆಡ್ ಮೇಲೆ ಅಂದರು. ಸೆಕೆ ಆಗುತ್ತಲ್ಲ, ಪರವಾಗಿಲ್ಲ ನೋಡೋಣ. ಫ್ಯಾನ್ ಇದೆ ನೋಡಿ, ಫ್ಯಾನ್ ಇದೆ. ಸೊ ಟ್ರೈ ಮಾಡೋಣ ಮಲ್ಕೊಳಕ್ಕೆ. ನನಗಾಗಿಲ್ಲ ಅಂದರೆ ಸೀದಾ ಚಾಪೆ ಹಾಸ್ಕೊಂಡು ಕೆಳಗಡೆ ಮಲ್ಕೊತಾ ಇರೋದೆ. ಓಕೆ, ಈಗ ಮಲ್ಕೊಳ್ಳೋಣ. ಇವತ್ತಿನ ವ್ಲಾಗ್ಗೆ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಕಂಟಿನ್ಯೂ ಇನ್ನೊಂದು ವ್ಲಾಗ್ ಹಾಕ್ತೀನಿ.
ಎಲ್ಲ ಒಂದೇ ವ್ಲಾಗ್ ಹಾಕೋಕ್ಕಾಗಲ್ಲ, ಲಾಗ್ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಗುಡ್ ನೈಟ್, ಸಿ ಯು. ಆ ಕಡೆ ಸೇಫ್. ಫಸ್ಟ್ ಯಾರಾದರೂ ಬಾಗ್ಲಿದ್ದ ನುಗ್ಗಿ ಬಂದರೆ ಫಸ್ಟ್ ನಮ್ಮಮ್ಮ ಕಳಿಸ್ಬೇಕು, ಆಮೇಲೆ ನಾನು. ಬೈ ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಜಾತ್ರೆ ತೋರಿಸಿರ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ವೆಯ್ಟ್ ಮಾಡಿ ಅಲ್ಲಿವರೆಗೂ. ಯಾಕೋ ಫ್ಯಾನ್ ಇಲ್ಲಿ ಇದಾಗ್ತಲ್ಲ, ಅಲ್ಲೇ ಹಾಲಲ್ಲಿ ಮಲ್ಕೊಳ್ಳೋಣ ಅನ್ಕೋತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.